ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ನಾವು ಮೊದಲು ನಮ್ಮ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಗಣೇಶ ಹಬ್ಬ ಅಂತ ಕರಿತೀವಿ, ಗೌರಿ ಹಬ್ಬ ಅಂತ ಕರಿತೀವಿ, ಗೌರಿ ಗಣೇಶ ಹಬ್ಬ ಅಂತ ಕರಿತೀವಿ. ಇದರ ಬಗ್ಗೆ ನಾವು ಈ ಗೌರಿ ಗಣೇಶ ಹಬ್ಬ ಹೇಗೆ ಬಂತು, ಇದನ್ನು ಆಚರಿಸುವ ರೀತಿ ಹೇಗೆ, ಯಾವತ್ತು ಆಚರಿಸಬೇಕು, ಹೇಗೆ ಆಚರಿಸಬೇಕು, ಏನೆಲ್ಲ ಪದಾರ್ಥಗಳನ್ನು ತಿಂಡಿಗಳನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಗೌರಿ ಗಣೇಶ ಹೆಸರೇ ಹೇಳುತ್ತೆ, ಗಣೇಶ ಹಬ್ಬ ಅಂತ ಹೇಳೋದಲ್ಲ. ಗೌರಿ ಹಬ್ಬ ಯಾವತ್ತು ಅಂತ ಕೇಳ್ತಾರೆ, ಗೌರಿ ಗಣೇಶ ಹಬ್ಬ ಯಾವತ್ತೆ, ಬರೀ ಗಣೇಶನ ಹಬ್ಬ ಯಾವತ್ತು ಅಂತ ಯಾರೂ ಕೇಳಲ್ಲ. ಗೌರಿ ಗಣೇಶ, ಗೌರಿ ಅಂದರೆ ಯಾರು? ಮಹಾನ್ ಸರಸ್ವತಿ ಗೌರಿ ಎಲ್ಲ ಒಂದೇನೆ. ಗೌರಿ ಹಬ್ಬ ಅಂದ್ರೆ ಒಂದೇ, ಸರಸ್ವತಿ ಯಾರು? ಶಿವನ ಪತ್ನಿ. ನಾವೇನಂತೀವಿ, ಶಿವನ ಪತ್ನಿಗೆ ಸರಸ್ವತಿ ಅಂತ ಕರಿತೀವಿ. ಅದಕ್ಕೆ ವಿನಾಯಕನ ಗುಣ ಏನಂತೀವಿ? ಗೌರಿ ಪುತ್ರಾಯ ಅಂತಲೂ ಕರಿತೀವಿ ಅಲ್ವಾ. ಸರಸ್ವತಿ ಗೌರಿ ಎಲ್ಲ ಒಂದೇ ಆಗಿರೋದ್ರಿಂದ ಶಿವನ ಪತ್ನಿಯನ್ನು ಗೌರಿ ಅಂತ ಕರಿತೀವಿ. ಗಣೇಶ ಬಂದ ರೀತಿ ಇಂದಿನ ನಾವು ಹಿಸ್ಟ್ರಿಯನ್ನು ನೋಡುತ್ತಾ ಹೋದರೆ ಗೌರಿ ಗಣೇಶ ಹಬ್ಬ ಅಂತ ನಾವು ಇದು ಬರುತ್ತೆ. ಗೌರಿ ಗಣೇಶ ನೋಡಿ, ಫಸ್ಟು ಗೌರಿಯನ್ನು ಹೆಸರೇ ಸೂಚಿಸುವ ಹಾಗೆ ಗೌರಿಯನ್ನು ತಂದ ಮೇಲೆ ಗಣೇಶನನ್ನು ತರಬೇಕೆ ಹೊರತು ಗಣೇಶನನ್ನು ತರಬಾರದು. ಮೊದಲು ಗೌರಿಯನ್ನು ಗೌರಿ ಯಾವಾಗಲೂ ಚಿಕ್ಕದಾಗಿರಬೇಕು ಮೂರ್ತಿ, ಆನಂತರ ಗಣೇಶ ದೊಡ್ಡದಾಗಿರೋ ಮೂರ್ತಿಯನ್ನು ತಗೊಂಡು ಮನೆಗೆ ಬರಬೇಕು. ಗೌರಿ ಹಬ್ಬವನ್ನು ನಾವು ಈ ಮದುವೆಯಾದ ಮಹಿಳೆಯರು ಮಾಡ್ತಾರೆ. ಯಾಕೆ? ಗಂಡನಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸ್ಥೈರ್ಯ, ಧೈರ್ಯ, ಶೌರ್ಯ ಮತ್ತು ಎಲ್ಲ ನನ್ನ ಗಂಡನಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಗೌರಿ ಅಂದರೆ ಪಾರ್ವತಿ ಅಥವಾ ಗೌರಿ ಅವರು ತನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸುವಂತಹ ಸಮಯವನ್ನು ನಾವು ಗೌರಿ ಹಬ್ಬ, ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಅಲ್ವೇ. ಹಾಗೆ ಸೇಮ್ ಇದು ಕೂಡ ಡಿಟೋ ಅದೇ ಥರ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಹಾಗಾಗಿ ಗೌರಿ ಹಬ್ಬವನ್ನು ಮಾಡ್ತೀವಿ. ಗೌರಿ ಹಬ್ಬ ಹೇಗೆ ಬಂತು, ನಾವು ಇಂದಿನ ಒಂದು ರೀತಿನ ನೋಡಬೇಕು ಅಂದರೆ ನೋಡಿ, ಹಿಂದೆ ಈ ಸಲಹಾ ಮತ್ತು ಸಲ್ಲಾಪಗಳಲ್ಲಿ ಪಾರ್ವತಿ ಮತ್ತು ಶಿವ ಇದ್ದಾಗ ಅಲ್ಲಿ ಏನಾಗುತ್ತೆ, ಇವರು ಸ್ನಾನ ಮಾಡಬೇಕು ಅಂತೇಳ್ಬಿಟ್ಟು ಗೌರಿ ಸ್ನಾನದ ಮನೆಗೆ ಹೋಗುವಂಥ ಮೂಮೆಂಟಲ್ಲಿ ಅರಿಶಿನ ಹಾಕಿರ್ತಾಳಲ್ಲ, ಮುಖದಲ್ಲಿ ಅರಿಶಿನ ಎಲ್ಲ ಇರುತ್ತಲ್ಲ, ಅರಿಶಿನವನ್ನು ತೆಗೆದು ಅವರ ಬೆವರಿಂದ ಬರ್ತಕ್ಕಂಥದ್ದನ್ನು ಅದನ್ನು ಉಂಡೆ ಮಾಡಿ ಆ ಉಂಡೆಯನ್ನು ಒಂದು ಆಕೃತಿಯನ್ನಾಗಿ ಗೌರಿ ಮಾಡ್ತಾಳೆ. ಆಕೃತಿ ಅಂದರೆ ಒಂದು ಆಕೃತಿ ಥರ ಮಾಡಿಬಿಟ್ಟು ಒಂದು ಮನುಷ್ಯನ ಒಂದು ರೂಪದಲ್ಲಿ ಒಂದು ಆಕೃತಿಯನ್ನು ಮಾಡಿ ಆ ಆಕೃತಿಗೆ ಒಂದು ಮುಖ ಎಲ್ಲ ಮಾಮೂಲಿ ನಾರ್ಮಲ್ಲಾಗೆ ಮಾಡಿಬಿಟ್ಟು ಅವರು ನಿಲ್ಲಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ಯಾರೇ ಬಂದರೂ ನಾನು ಬರುವವರೆಗೂ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಗೌರಿ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋದಾಗ ಶಿವ ಏನು ಮಾಡ್ತಾನೆ, ಹೊರಗಡೆಯಿಂದ ಬಂದು ಮನೆಗೆ ಬರ್ತಾರೆ. ಶಿವ ಬಂದಾಗ ಗಣೇಶನಿಗೆ ಅಪ್ಪ ಅಂತ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಇವರು ಆವಾಗ ಮಾಡಿ ನಿಲ್ಲಿಸಿ ಹೋಗಿದ್ದಂಥದ್ದಾಗಿರೋದ್ರಿಂದ ಶಿವ ಯಾರು ಅಂತ ಗಣಪತಿಗೆ ಗೊತ್ತಿಲ್ಲದ ಕಾರಣ ಇಬ್ಬರಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಶಿರಚ್ಛೇದನ ಅಂದರೆ ಅವರ ಕತ್ತನ್ನು ಕತ್ತರಿಸ್ಬಿಡ್ತಾನೆ ಶಿವು. ಯಾರು ಲಾರ್ಡ್ ಶಿವು ಕತ್ತರಿಸಿದಾಗ ಅವಳು ಸ್ನಾನದ ಮನೆಯಿಂದ ಬಂದಾಗ ಯಾರು ಗಾಡೆಸ್ ಗೌರಿ ಬಂದಾಗ ನೋಡ್ತಾರೆ, ಮಗನಿಗೆ ಹಿಂಗೆ ಆಗಿರೋದು ನೋಡಿ ಅವಳಿಗೆ ದುಃಖ ಮತ್ತು ಕೋಪ ಎಲ್ಲನೂ ತಡೆಯೋಕ್ಕಾಗಲ್ಲ. ಅವಳು ತುಂಬ ಅಳ್ತಾ, ಮತ್ತು ಗೊತ್ತಲ್ಲ ಈ ಹೆಣ್ಮಕ್ಳು ಹೇಗೆ ಹೇಳ್ತಾರೆ ಎಲ್ಲ ಜೋರಾಗಿ, ಆ ಥರ ಹತ್ಕೊಂಡು ಕೂತ್ಕೊಂಡಾಗ ಶಿವನಿಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲವನ್ನು ಹೇಳ್ತಾಳೆ, ಈಗ ಹಿಂಗಾಯಿತು ಅಂತ. ಆವಾಗ ಶಿವ ಏನು ಮಾಡ್ತಾನೋ, ಕರೆಸ್ಬಿಟ್ಟು ಯಾರನ್ನೊಬ್ಬರು ದೂತರನ್ನು ಕರೆಸಿ ಎಲ್ಲಿ ಉತ್ತರ ದಿಕ್ಕಿನಲ್ಲಿ ಯಾರೇ ಮಲಗಿದ್ದರೂ ಅವರ ಕತ್ತನ್ನು ಕಟ್ ಮಾಡ್ಕೊಂಡು ತಗೊಬನ್ನಿ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ದೂತರು ಹೋಗಿ ಉತ್ತರಕ್ಕೆ ಆನೆ ಮಲಗಿರುತ್ತೆ, ಆಗ ಆನೆ ಕತ್ತನ್ನು ಕತ್ತರಿಸ್ಕೊಬಂದು ಇಲ್ಲಿ ವಿಗ್ರಹ, ಇಲ್ಲಿ ಗಣಪತಿಯನ್ನು ಮಾಡಿರ್ತಾರೋ ಅದಕ್ಕೆ
ಅಂಟಾಕ್ತಾರೆ. ಅಂಟಾಕಿದಾಗ ಅದಕ್ಕೊಂದು ಜೀವ ಬರುತ್ತೆ. ಅದನ್ನು ಗಣೇಶ ಅಂತ ನಾಮಕರಣ ಅದಕ್ಕೆ ಆಗುತ್ತೆ. ಆಗ ಅದಕ್ಕೆ ಆ ವಿಗ್ರಹಕ್ಕೆ ಒಂದು ಗಣಪ ಅಂತ ಗೌರಿ ಒಂದು ಹೆಸರಿಡ್ತಾಳೆ. ಹಾಗಾಗಿ ಆ ಗಣಪ, ಯಾವುದೇ ಪೂಜೆಗೆ ಮೊದಲು ಗಣಪತಿಯನ್ನು ಆರಾಧಿಸುವುದು ನಮ್ಮ ಹಿಂದೂಗಳ ಸಂಪ್ರದಾಯವಾಗಿದೆ. ಹಾಗಾಗಿ ಯಾವುದೇ ಶುಭ ಕಾರ್ಯ ಇರಲಿ, ಫಸ್ಟು ಗಣಪತಿಗೆ ಪೂಜೆಯನ್ನು ನಾವು ಸಲ್ಲಿಸ್ತೀವಿ. ಇಷ್ಟೇ ಇದರ ಕತೆ. ಇದರ ಹಿಂದಿನ ಹಿಸ್ಟರಿ ತೊಗೊಂಡ್ರೆ ಈ ಕತೆ ಇದೆ. ಈ ಯಾಕೆ ನಾವು ಗಣೇಶನನ್ನು ಅರಿಶಿಣದಲ್ಲಿ ಮಾಡುವುದರಿಂದ ತುಂಬ ನಮಗೆ ಗಣೇಶನನ್ನು ಅರಿಶಿಣದಲ್ಲಿ ಮಾಡೋದೇನು ನೋಡಿ, ಅರಿಶಿಣ ಬಂದುಬಿಟ್ಟು ಗುರುವಿನ ಒಂದು ಸ್ವರೂಪ. ಹಾಗಾಗಿ ನೀವು ಮನೆಯಲ್ಲೂ ಕೂಡ ನೀವು ಪಂಚಾಮೃತ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀವು ಮಣ್ಣಿಂದ ನೀವೇ ಬೇಕಾದರೂ ಮಾಡಬಹುದು. ಹಿಂದೆ ಎಲ್ಲ ಅವರೇ ಮಾಡ್ಕೊಳ್ಳೋರು ಮನೆಯಲ್ಲೇ ಮಣ್ಣೆಲ್ಲ ತಂದು. ಇವಾಗೆಲ್ಲ ಲೇಟೆಸ್ಟಾಗಿ ಎಲ್ಲ ಏನು ಮಾಡ್ತಾರೆ, ಈಗ ಹೊರಗಡೆ ಹೋಗ್ಬಿಟ್ಟು ಈಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೊರಗಡೆಯಿಂದ ಹೋಗಿ ಗಣಪತಿಯನ್ನು ತೆಗೆದುಕೊಂಡು ಬಂದು ನಂತರ ಅವ್ರೇನು ಮಾಡ್ತಾರೆ, ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತಾರೆ. ಪೂಜೆ ಮಾಡುವ ಪದ್ಧತಿ ಹೇಗೆಂದರೆ, ಫಸ್ಟು ಗೌರಿಯನ್ನು ನೀವು ಮನೆಗೆ ತಂದು ಗೌರಿಯನ್ನು ಮೊದಲು ಪೂಜಿಸಿಕೊಳ್ಳಬೇಕು, ನಂತರ ಗಣೇಶನನ್ನು ಪೂಜಿಸಬೇಕು. ಗೌರಿ ಪೂಜೆಯಲ್ಲಿ ಬಳೆ ಎಲ್ಲನೂ ಮಾಡಿ, ಇವಾಗಲೂ ಇದೆ, ಬಾಗಿಣ ಎಲ್ಲ ಕೊಡ್ತಾರೆ. ಗೌರಿ ಹಬ್ಬ ಅಂದರೆ ಬಾಗಿಣಗಳು ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರೆಲ್ಲ ತೊಗೊಂಡೋಗಿ ಬಾಗಣವನ್ನು ಕೊಡುವಂಥದ್ದು. ಬಾಗಣ ಅಂದರೆ ನಿಮಗೆ ಗೊತ್ತಿದೆ, ಹಿಂದೆ ಮರ ಬರ್ತಿತ್ತು ನೋಡಿ, ಇದರಲ್ಲಿ ಮಾಡ್ತಾರೆ, ಇದರಲ್ಲಿ ಏನೋ ಬರ್ತದೆ, ಅದು ಮರದ್ದು ಬರುತ್ತದೆ. ಅರ್ಶಿಣವನ್ನು ನಾವು ಇಂಟು ಮಾರ್ಕಾಗಿ ಅರ್ಶಿಣವನ್ನು ಹಾಕೋಬೇಕು ಆ ಮರದಕ್ಕೆ. ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಬಾಗಿನ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ. ಆ ಪದ್ಧತಿ ಪ್ರತಿ ಗೌರಿ ಹಬ್ಬದಲ್ಲಿ ತನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಕೊಡ್ತಕ್ಕಂಥ ಅದು ಅಭ್ಯಾಸ. ಅದ್ರ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಒಂದು ಎಪಿಸೋಡ್ ಮಾಡೋಣ ಅದ್ರ ಬಗ್ಗೆ ಹೇಗೆ ಏನು ಅಂತ. ಈ ಸದ್ಯಕ್ಕೆ ಗೌರಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಷ 2024 ಸೆಪ್ಟೆಂಬರಲ್ಲಿ 6ನೇ ತಾರೀಕಿನಂದು ನಮಗೆ ಗೌರಿ ಹಬ್ಬ ಬರುತ್ತೆ. 6ನೇ ತಾರೀಕು ಗೌರಿ ಹಬ್ಬ ಬರುತ್ತೆ. 7ನೇ ತಾರೀಕು ಗಣೇಶನ ಹಬ್ಬ. ಕೆಲವೊಬ್ಬರು ಮಿಸ್ಗೈಡ್ ಮಾಡ್ತಿಬೇಡಿ, 6ನೇ ತಾರೀಕು ಗಣೇಶನ ಹಬ್ಬ ಅಲ್ಲ, 7ನೇ ತಾರೀಕು ಗಣಪತಿಯ ಹಬ್ಬ. 6ನೇ ತಾರೀಕು ಗೌರಿಯನ್ನು ತಂದು ಪೂಜಿಸ್ಕೊಳ್ಳೋದು ಬೆಳಗ್ಗೆ. ಆನಂತರ ಬೆಳಗ್ಗೆ ಎದ್ದು 7ನೇ ತಾರೀಕು ನಾವು ಗಣೇಶನನ್ನು ತರ್ತಕ್ಕಂಥದ್ದು ನಮ್ಮ ಪದ್ಧತಿ. 6 ಮತ್ತು 7 ಸೆಪ್ಟೆಂಬರಲ್ಲಿ. ಓಕೆನಾ? ಇದು ಒಂದು ಸ್ಟೋರಿ ಮುಗೀತು. ಇದನ್ನು ಏನು ಮಾಡಬೇಕು ಅಂತ ತಂದಾಗ, ಗಣಪತಿಗೆ ಲಡ್ಡು, ನಿಮಗೆ ಗೊತ್ತಿದೆ, ಲಡ್ಡು ಮಾಡ್ತಾರೆ, ಮತ್ತು ಕಡುಬು ಮಾಡ್ತಾರೆ. ಕಡುಬು ನೀವು ಕೇಳಿದರೆ ಕಡುಬು ಇಷ್ಟವಾದದ್ದು. ಮತ್ತು ಈ ಕಡಲೆಕಾಳು ಅಂತೀವಿ ನೋಡಿ, ಕಡಲೆಕಾಳು ಉಸ್ಲು ಅಂತ ಮಾಡ್ತಾರೆ ನೋಡಿ, ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಏನೂ ಹಾಕಬಾರ್ದು, ಬೆಳ್ಳುಳ್ಳಿ ಏನೂ ಹಾಕ್ಬಾರ್ದು. ದಯವಿಟ್ಟು ತಿಳ್ಕೊಡಿ, ಗಣೇಶನಿಗೆ ಕಡಲೆಕಾಳು ಉಸ್ಲಿ ಮಾಡಿದಾಗ ಈರುಳ್ಳಿ, ಬೆಳ್ಳುಳ್ಳಿ, ಈ ಖಾರ ಇವನ್ನೆಲ್ಲ ಹಾಕಬಾರ್ದು. ದಯಮಾಡಿ ಅದನ್ನು ಹಾಗೇ ಉಸ್ಲಿ ಮಾಡಿ ಬೇಯಿಸ್ಕೊಳ್ಬೇಕಾಗ್ತೀನಿ. ದಯವಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಅದು ಗಣಪತಿಗೆ ಸಲ್ಲಲ್ಲ. ಮತ್ತು ನೀವು ಯಾವುದಾದ್ರು ಸಿಹಿ ತಿನಿಸುಗಳನ್ನು ಮಾಡಿ ಗಣೇಶನಿಗೆ ಉಣಬಡಿಸಿ, ಬಾಳೆ ಎಲೆಯನ್ನು ತೊಗೊಂಡು ಊಟ ಮಾಡಿಸಿ, ತುಂಬ ಒಳ್ಳೆಯದು. ಬಾಳೆದೆಲೆ ಇಟ್ಬಿಟ್ಟು ಅದ್ರ ಮೇಲೆ ಎಲ್ಲವನ್ನು ಇಡಿ, ತಟ್ಟೆಗಿಟ್ಟೆಲೆಲ್ಲ ಇಡಬೇಡಿ. ದಯವಿಟ್ಟು ಬಾಳೆದೆಲೆಯನ್ನು ಹಾಸ್ಬಿಟ್ಟು ಆ ಬಾಳೆದೆಲೆ ಮೇಲೆ ಇಟ್ಕೊಡಿ, ತುಂಬ ಒಳ್ಳೆಯದು, ತುಂಬ ಯಶಸ್ಸು ಕೂಡ ಸಿಗುತ್ತೆ. ಇದು ಗೌರಿ ಹಬ್ಬ ನಮಗೆ ಸೆಪ್ಟೆಂಬರಲ್ಲಿ 6 ಮತ್ತು 7ನೇ ನಮ್ಮದು. ನಿಮಗೆ ಇದರಲ್ಲಿ ಯಾವುದು, ನಿಮಗೆ ಇದರಲ್ಲಿ ಕನ್ಯಾ ಲಗ್ನದಲ್ಲಿ ಮಾಡಿ ಒಳ್ಳೆಯದು, ಅಥವಾ ವೃಶ್ಚಿಕ ಲಗ್ನದಲ್ಲಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗಿರುತ್ತೆ. ನಿಮಗೆ ಬಿಡುವುದೇ ಆದರೆ ಗಣೇಶನನ್ನು ಒಂದು ದಿನಕ್ಕೆ ಅವತ್ತೇ ಬಿಡ್ತೀವಿ ಅಂದರೆ ಸಾಯಂಕಾಲ 5 ಗಂಟೆ ಮೇಲೆ ಬಿಡಿ, ಒಳ್ಳೆಯದು. 5 ಗಂಟೆ ಮೇಲೆ ಸಾಯಂಕಾಲ ನೀವು ಕುಂಭ ಲಗ್ನದಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ಅಲ್ಲ ಅಂದರೆ 1 ಅಥವಾ 3ನೇ ದಿನ, ಅಂದರೆ ಈಗ ನೀವು 7ನೇ ತಾರೀಕು ಅಂದರೆ 7, 8, 9ನೇ ತಾರೀಕು ಬಿಡಿ, 3 ದಿನಕ್ಕೆ ಬಿಡಿ, ಅಂದರೆ 5 ದಿನಕ್ಕೆ ಬಿಡಿ. ಮ್ಯಾಕ್ಸಿಮಮ್ಮು 1, 3, 5 ಬೆಸ ಸಂಖ್ಯೆಯಲ್ಲಿ ನೀವು ಆದಷ್ಟು ಗಣಪತಿನ 3 ಇಷ್ಟನ್ನು ತಿಳಿಸ್ಕೊಡ್ತೀನಿ. ನಾನು ಜಾಸ್ತಿ ಬೇಕು ಅಂದರೆ ಆಮೇಲೆ ನೋಡೋಣ ಹೇಗೆ ಬೇಕು ನಿಮಗೆ ಅಂತ ನೋಡಿ ತಿಳ್ಕೊಂಡು ಹೇಳೋಣ. ಈಗ ಅವತ್ತೇ ಬಿಡೋರು ಹೇಗೆ, ಕುಂಭ ಲಗ್ನದಲ್ಲಿ ಬಿಡಿ, ವೃಶ್ಚಿಕ ಮತ್ತು ಕನ್ಯಾ ಲಗ್ನದಲ್ಲಿ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಪೂಜೆ ಅದು ಒಳ್ಳೆ ಟೈಮು, ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೈಮ್. ಪೂಜೆ ಮಾಡಿಕೊಳ್ಳಿ ಆ ಟೈಮಲ್ಲಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ನಂಬರ್ ಇರುತ್ತೆ, ಕೇಳಿಕೊಳ್ಳಿ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ನಮಸ್ಕರಿಸ್ತೀನಿ.